ಸತ್ಯ ಸರಸ್ವತಿ ಅಡುಗೆ ಮನೆಗೆ ಸ್ವಾಗತ. ನಾನು ಭಾರ್ಗವಿ. ಇವತ್ತು 7 ಕಪ್ ಸ್ವೀಟ್ ಮಾಡ್ತಿದ್ದೀನಿ. ಬೆಲ್ಲ ಹಾಕಿದ 7 ಕಪ್ ಸ್ವೀಟು. ಅದಕ್ಕೆ ನಾನು ಏನೇನು ತೊಗೊಂಡಿದ್ದೀನಿ ನೋಡೋಣ ಬನ್ನಿ. ಇಲ್ಲಿ 3 ಕಪ್ಪು 1 ಕಪ್ಪು ಕಡಲೆ ಹಿಟ್ಟಿಗೆ 3 ಕಪ್ಪು ಬೆಲ್ಲ ತುರಿದಿಟ್ಕೊಂಡಿದ್ದೀನಿ. ಇಲ್ಲಿ 1 ಕಪ್ ಹಾಲು, 1 ಕಪ್ ಕಡಲೆ ಹಿಟ್ಟು, 3 ಏಲಕ್ಕಿ ತೊಗೊಂಡಿದ್ದೀನಿ. ಹಸಿ ಕೊಬ್ಬರಿ 1 ಕಪ್ ತೊಗೊಂಡಿದ್ದೀನಿ. 1 ಕಪ್ಪು ತುಪ್ಪ. ಹಸಿ ಕೊಬ್ಬರಿನ ಚಿಕ್ಕ ಜಾರಲ್ಲಿ ಹಾಕಿ ಅದನ್ನು ಮಿಕ್ಸಿ ಮಾಡ್ಕೊತೀನಿ, ಅಂದರೆ ರುಬ್ಕೋತೀನಿ. ಇದು ಹೀಗೂ ಹಾಕ್ಬೋದು, ಇಲ್ಲ ಅಂತಿಲ್ಲ. ಆದರೆ ವಯಸ್ಸಾದವ್ರಿಗೂ ತಿನ್ನೋಕ್ಕೆ, ಮಕ್ಕಳಿಗೆ ಕೊಡೋಕ್ಕೆ ಆದರೆ ನಿಮಗೆ ನೀಟಾಗಿ ನುಣ್ಣಗೆ ರುಬ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಈ ಥರ ಮಾಡ್ಕೋತೀನಿ. ನೋಡಿ, ಈ ಥರ ಐಸಾಗಿ ಮಾಡಿಕೊಂಡು ಇವಾಗ ಒಂದು ಬಾಣಲೆ ತೊಗೋತೀನಿ. ಬಾಣಲೆ ತೊಗೊಂಡು ಇಲ್ಲೇ ಎಲ್ಲ ಮಿಕ್ಸ್ ಮಾಡ್ಕೊಳ್ತೀವಿ. ನೋಡಿ, ಕಡಲೆ ಹಿಟ್ಟು 1 ಕಪ್ಪು, 1 ಕಪ್ಪು ಹಾಲು, 1 ಕಪ್ಪು ಹಾಲು ಮತ್ತು 3 ಕಪ್ಪು ನಾನು ಬೆಲ್ಲ ಇಟ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೋತೀನಿ. ನೋಡಿ, ಈ ಕಪ್ಪಲ್ಲಿ 1 ಕಪ್ ಕಡಲೆ ಹಿಟ್ಟು, 1 ಕಪ್ ಹಾಲು ಎಲ್ಲ ತೊಗೊಂಡಿಲ್ಲ. ಇಲ್ಲಿ 3 ಕಪ್ಪು ಬೆಲ್ಲ ತೊಗೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. 2 ಸ್ಪೂನು ತುಪ್ಪ ಹಾಕ್ಕೋತೀನಿ. ಇಲ್ಲಿ ತುಪ್ಪ ಬಂದು ನಾನು 1 ಕಪ್ ಇಟ್ಕೊಂಡಿದ್ದೀನಲ್ಲ, 1 ಕಪ್ ಬೇಕಾಗಲ್ಲ. ಒಂದು ಅರ್ಧ ಕಪ್ ಹಾಕಿದ್ರೆ ಸಾಕಾಗುತ್ತೆ. ಆದರೆ 1 ಕಪ್ ಇಟ್ಕೊಂಡಿದ್ದೀನಿ ಅಷ್ಟೇ, ಆದರೆ ಅರ್ಧ ಕಪ್ಪೇ ಹಿಡಿಸೋದು. ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ನೀಟಾಗಿ ಎಲ್ಲದನ್ನು ಮಿಕ್ಸ್ ಮಾಡ್ಕೋತೀನಿ. ಅಂದರೆ ಈ ಒಂದು ಸ್ವೀಟು ಧೈರ್ಯವಾಗಿ ತಿನ್ನಬಹುದು, ಎಲ್ಲರೂ ತಿನ್ನಬಹುದು. ಸಕ್ಕರೆ ಹಾಕೋದ್ರಿಂದ ಸಾಮಾನ್ಯವಾಗಿ ಎಲ್ಲರೂ ಹಿಂಜರಿತಾರೆ ತಿನ್ನೋಕ್ಕೆ, ಬೇಡಪ್ಪ ಅಂತ. ಈ ಬೆಲ್ಲ ಹಾಕಿರೋದ್ರಿಂದ ಅದನ್ನು ತಿಂತಾರೆ. ಇವಾಗ ಕೊಬ್ಬರಿನ ನಾನು ಮಿಕ್ಸಿಗೆ ಹಾಕ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊಳ್ತೀನಿ, ನೀಟಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಧೈರ್ಯವಾಗಿ ಇದನ್ನು ತಿನ್ನಬಹುದು. 7 ಕಪ್ ಸ್ವೀಟು ಈ ಬೆಲ್ಲ ಹಾಕಿರೋದ್ರಿಂದ. ಇದನ್ನು ಇಲ್ಲೇ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇಲ್ಲಿ ಒಂದು ತಟ್ಟೆಗೆ ತುಪ್ಪ ಸವರಿ ಇಟ್ಕೊಂಡಿದ್ದೀನಿ. ಒಲೆ ಮೇಲಿಟ್ಟೆ, ಬಾಣಲೆ ಎಲ್ಲ ಮಿಕ್ಸ್ ಮಾಡಿದ್ದು ಸ್ಟವ್ ಆನ್ ಮಾಡ್ಕೋತೀನಿ. ಮಾಡಿಕೊಂಡು ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಬರ್ತೀನಿ. ಇಲ್ಲಿ ತುಪ್ಪ ಇಟ್ಕೊಂಡಿದ್ದೀನಿ, ಅದನ್ನು ನೀಟಾಗಿ ಮಿಕ್ಸ್ ಮಾಡ್ತಾ ಮಧ್ಯದಲ್ಲಿ ತುಪ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ತೀನಿ. ಅಂದರೆ ಕೈ ಬಿಡಬಾರ್ದು, ಅಂದರೆ ನೀಟಾಗಿ ಮಾಡ್ಕೋತಾ ಕೈ ಆಡಿಸ್ತಾ ಇರಬೇಕು. ಇಲ್ಲ ತಳ ಹಿಡಿದ್ಬಿಡುತ್ತೆ, ಅಂದರೆ ಸರಿಗೆ ಬರಲ್ಲ. ಹಾಗಾಗಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡು, ತುಂಬ ಜೋರು ಉರಿನೂ ಮಾಡ್ಕೋಬಾರ್ದು, ಮೀಡಿಯಮ್ ಉರಿನಲ್ಲಿ ಮಾಡಿಕೊಂಡ್ರೆ ನಿಮಗೆ ಚೆನ್ನಾಗಿ ಬರುತ್ತೆ. ನೋಡಿ, ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ. ಬೆಲ್ಲ ಹಾಕಿರೋದ್ರಿಂದ ನಿಮಗೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ, ಹದವಾಗಿರುತ್ತೆ ಸ್ವೀಟು, ಚೆನ್ನಾಗಿರುತ್ತೆ. ಎಲ್ಲರೂ ತಿಂತಾರೆ, ಇಷ್ಟಪಟ್ಟು ತಿಂತಾರೆ. ನೋಡಿ, ಇವಾಗ ಒಂದು ಸ್ವಲ್ಪ ಅರ್ಧ ಕಪ್ಪೇ ಹಿಡಿಸಿದ್ದು ತುಪ್ಪ, ಅದನ್ನು ಹಾಕ್ಕೊಂಡು ನೀಟಾಗಿ ಬಿಟ್ಕೋತಾ ಬಂದಿದೆ. ನೋಡಿ, ಈ ಹದದಲ್ಲಿ ನೀಟಾಗಿ ತುಪ್ಪ ಸವರಿ ಇಟ್ಕೊಂಡಿದ್ದೀನಿ. ಮತ್ತು ಅದನ್ನು ಒಂದು ತಟ್ಟೆಗೆ ಹಾಕಿ, ನೋಡಿ ಇವಾಗೆಲ್ಲ ಹಾಕಿ ಒಂದು ಸ್ವಲ್ಪ ಆರಕ್ಕೆ ಬಿಟ್ಟಿದೆ, ನೀಟಾಗಿ ಕಟ್ ಮಾಡ್ಕೊಳ್ತಿದ್ದೀನಿ. ನೀಟಾಗಿ ಕಟ್ ಮಾಡಿ ಒಂದು ಸೈಜಲ್ಲಿ ಕಟ್ ಮಾಡಿಕೊಂಡ್ರೆ 7 ಕಪ್ ಸ್ವೀಟು ರೆಡಿ ಆಗುತ್ತೆ. ಈ ಕಟ್ ಮಾಡಿದ್ಮೇಲೂ ತಕ್ಷಣ ತೆಗಿಯೋಕ್ಕೆ ಹೋಗಬಾರ್ದು. ಕಾರಣ ಅಂದರೆ ನಿಮಗೆ ಅದು ನೀಟಾಗಿ ಬಿಲ್ಲೆಗಳು ಬರೋದಿಲ್ಲ. ಹಾಗಾಗಿ ಸ್ವಲ್ಪ ಪೂರ್ತಿ ಆರಿದ್ಮೇಲೆ ಕಟ್ ಮಾಡೋವಾಗ ಇವಾಗಲೇ ಕಟ್ ಮಾಡಿಬಿಡಬೇಕು. ಆರಿದ್ಮೇಲೆ ನೀಟಾಗಿ ಬರುತ್ತೆ. ಹಾಗಾಗಿ ಅದು ಬೆಲ್ಲ ಹಾಕಿರೋದ್ರಿಂದ ಆರಕ್ಕೆ ಬಿಡಬೇಕು. ಅದೇ ಸಕ್ಕರೆ ಹಾಕಿಬಿಟ್ರೆ ತಕ್ಷಣ ನೀವು ತೆಗಿಬಹುದು. ಇವಾಗ ಅದು ಆರಿದ್ಮೇಲೆ ನೋಡಿ, ಇವಾಗ ಆರಿತು, ಕಲ್ಲರು ಚೇಂಜ್ ಆಯಿತು. ಆರಿದ್ಮೇಲೆ ನಿಮ್ಮ ಕಲ್ಲರು ಚೇಂಜ್ ಆಯಿತು. ಇವಾಗ ಅದನ್ನು ತೆಗಿತೀನಿ. ಎಷ್ಟು ನೀಟಾಗಿ ಬರ್ತಿದೆ ನೋಡಿ, ಬರುತ್ತೆ, ಚೆನ್ನಾಗಿರುತ್ತೆ, ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ಹದವಾಗಿ ಮಾಡಿದಾಗ ನೋಡಿ ನೀಟಾಗಿ ತೆಗಿಬಹುದು. ಎಲ್ಲದನ್ನು ಒಂದು ಇದರಲ್ಲಿ ಜೋಡಿಸ್ಕೋತೀನಿ. ಎಲ್ಲದನ್ನು ಈ ತಟ್ಟೆನಲ್ಲಿ ಇಟ್ಕೋತೀನಿ. ಚೆನ್ನಾಗಿರುತ್ತೆ. ನಿಮ್ಮ ಮನೆಯಲ್ಲೂ ಈ ಥರ ಇದು ಕಡಲೆ ಹಿಟ್ಟು ಹಾಕಿ ಮಾಡ್ತೀವಿ. ಆಮೇಲೆ ಸೇಮ್ ಇದು ರವೆ ಸಣ್ಣ ರವೆ ಹಾಕಿನೂ ಈ ಥರ ಒಂದು ಮಾಡ್ಕೋಬೋದು. ನೋಡಿ, ರೆಡಿ ಆಯಿತು. 7 ಕಪ್ಪು ಸ್ವೀಟ್ ರೆಡಿ ಆಯಿತು. ಬೆಲ್ಲ ಹಾಕಿದ 7 ಕಪ್ ಸ್ವೀಟು ತೋರಿಸ್ತೀನಿ ನೋಡಿ. ನೀಟಾಗಿ ಮುರಿಯುತ್ತೆ, ಗಟ್ಟಿ ಆಗಲ್ಲ, ಸಾಫ್ಟಾಗೂ ಇದೆ.
ಈ ಥರ ಇದ್ದಾಗ ಸ್ವೀಟು ಚೆನ್ನಾಗಿರುತ್ತೆ. ನೋಡಿ, ನಿಮ್ಮ ಮನೆಯಲ್ಲೂ ಈ ಥರ ಒಂದು 7 ಕಪ್ ಸ್ವೀಟ್ ಮಾಡಿಕೊಂಡು ತಿಂದು ನನಗೆ ತಿಳಿಸಿ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.